ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಬಿಗ್ ಶಾಕ್ ನೀಡಿದೆ. ಇವತ್ತಿಂದ ನಮ್ಮ ಮೆಟ್ರೋದಲ್ಲಿ ಪರಿಷ್ಕೃತ ದರ ಜಾರಿಯಾಗ್ತಾ ಇದೆ. ಮೆಟ್ರೋ ಟಿಕೆಟ್ ದರದಲ್ಲಿ 10 ಅಲ್ಲ 20 ಅಲ್ಲ ಬರೋಬ್ಬರಿ 46% ಏರಿಕೆ ಮಾಡಿದೆ ಬಿಎಂಆರ್ಸಿಎಲ್. 8 ವರ್ಷಗಳ ಬಳಿಕ ಮೆಟ್ರೋ ಟಿಕೆಟ್ ದರ ಬಿಎಂಆರ್ಸಿಎಲ್ ಹೆಚ್ಚಿಸಿದೆ. ಪ್ರಯಾಣಿಕರಿಗೆ ಟ್ರಬಲ್ ತಂದಿದೆ ಮೆಟ್ರೋ ಡಬಲ್ ರೇಟ್. ಹಿಂದೆ 25ರಿಂದ 30 ಕಿಲೋಮೀಟರ್ ನೀವು ಮೆಟ್ರೋದಲ್ಲಿ ಸಂಚಾರ ಮಾಡಬೇಕು ಅಂತಂದ್ರೆ ಇದ್ದಂತಹ ರೇಟ್ ಕೇವಲ 60 ರೂಪಾಯಿ. ಆದ್ರೆ ಇನ್ನು ಮುಂದೆ ನೀವು ಕೊಡಬೇಕಾಗಿರೋದು 90 ರೂಪಾಯಿ. ಅಂದ್ರೆ ಅರ್ಧ ರೇಟ್ ಅಲ್ಲಿ ಡಬಲ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಪ್ರಗತಿ ಮೆಜೆಸ್ಟಿಕ್ ನಿಂದ ಲೈವ್ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಪ್ರಗತಿ, ಆಲ್ರೆಡಿ ದರ ಏರಿಕೆಯ ಬಿಸಿ ದಿನದಿಂದ ದಿನಕ್ಕೆ ಜನಸಾಮಾನ್ಯರಿಗೆ ತಟ್ತಾ ಇದೆ. ಈಗ ಮೆಟ್ರೋ 46% ಏರಿಕೆ ಮಾಡಿರೋದು ಬಿಗ್ ಶಾಕ್. ಇದು ಮೆಟ್ರೋ ಪ್ರಯಾಣಿಕರಿಗೆ ಎಲ್ಲೆಲ್ಲಿಂದ ಎಲ್ಲಿಗೆ ದರ ಎಷ್ಟು ಏರಿಕೆಯಾಗಿದೆ, ಅದರ ಜೊತೆಗೆ ಜನ ಏನ್ ಮಾತಾಡ್ಕೊಳ್ತಿದ್ದಾರೆ ಈ ಬಗ್ಗೆ? ಸಭಾ ಖಂಡಿತವಾಗಿಯೂ ಕೂಡ ಜನಸಾಮಾನ್ಯರಿಗೆ ಇದು ಅತ್ಯಂತ ದೊಡ್ಡ ಹೊರೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ 8 ವರ್ಷಗಳ ಹಿಂದೆ ಅಂದ್ರೆ 2017ರಲ್ಲಿ ಕೇವಲ 10ರಿಂದ 15% ದರ ಏರಿಕೆ ಮಾಡಿದಂತಹ ನಮ್ಮ ಮೆಟ್ರೋ 8 ವರ್ಷಗಳ ಬಳಿಕ 2024ರಲ್ಲಿ ಬರೋಬ್ಬರಿ 46% ದರ ಏರಿಕೆ ಮಾಡಿದೆ. ಈ ಹಿಂದೆ ನೀವು ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರೆ ಕನಿಷ್ಠ 10 ರೂಪಾಯಿ ಗರಿಷ್ಠ 60 ರೂಪಾಯಿ ಇರ್ತಾ ಇತ್ತು. ಆದ್ರೆ ಈಗ ಕನಿಷ್ಠ 10 ರೂಪಾಯಿ ಗರಿಷ್ಠ 90 ರೂಪಾಯಿಗೆ ತಲುಪಿದೆ. ಎಷ್ಟು ಮಟ್ಟಿಗೆ ರೇಟ್ ಜಾಸ್ತಿ ಆಗಿದೆ ಅನ್ನೋದನ್ನ ಇಲ್ಲೇ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. 0 to 2 ಕಿಲೋಮೀಟರ್ ಟ್ರಾವೆಲ್ ಮಾಡೋದಕ್ಕೆ ಯಾವುದೇ ರೀತಿಯಾಗಿ ದರ ಏರಿಕೆ ಆಗಿಲ್ಲ, ಅದೇ 10 ರೂಪಾಯಿ ಇದೆ. 2ರಿಂದ 4 ಕಿಲೋಮೀಟರ್ ಟ್ರಾವೆಲ್ ಮಾಡೋದಕ್ಕೆ 20 ರೂಪಾಯಿ ಆಗಿದೆ. 4ರಿಂದ 6 ಕಿಲೋಮೀಟರ್ ಟ್ರಾವೆಲ್ ಮಾಡೋದಕ್ಕೆ ಅಗೈನ್ ಅಲ್ಲಿ 40 ರೂಪಾಯಿ ಆಗಿದೆ. ಈ ರೀತಿಯಾಗಿ ರೇಟ್ ಜಾಸ್ತಿ ಆಗ್ತಾನೆ ಇದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಪ್ರಯಾಣಿಕರು ಕೂಡ ಇದ್ದಾರೆ. ಡೈರೆಕ್ಟ್ ಆಗಿ ಅವರನ್ನೇ ಅವರ ಅಭಿಪ್ರಾಯವನ್ನ ಕೇಳ್ತಾ ಹೋಗ್ತೀನಿ. ಸರ್ ಹೇಳಿ, ಏನ್ ಹೇಳ್ತೀರಾ? ದರ ಏರಿಕೆ ಈ ತರ ಆಗಿದೆ, ಬಡವರ ಮೇಲೆ ಈ ತರ ಹೊರೆ ಆಗ್ತಾ ಇದೆ, ಏನ್ ಹೇಳ್ತೀರಾ? ನಾನೇನು ಹೇಳ್ತೀನಿ, ಇವಾಗ ಜನಸಾಮಾನ್ಯರು ನಮ್ಮ ಮೆಟ್ರೋನೇ ಅವರು ಪ್ರಮುಖ ಒಂದು ಸಾರಿಗೆಯಾಗಿ ಉಪಯೋಗಿಸ್ತಾ ಇದ್ದಾರೆ. ಅದನ್ನ ಇವರು ಅಡ್ವಾಂಟೇಜ್ ಆಗಿ ತಗೊಂಡಿದ್ದಾರೆ. ಇವರು ಕೋಟಿ ಗುಳುಮ್ ಮಾಡೋದಕ್ಕೆ ಜನರ ಮೇಲೆ 46% ಏಕಾಏಕಿ ಇವರು ಹೊರೆ ಆಗ್ತಾ ಇರೋದು ತುಂಬಾನೇ ತಪ್ಪು. ಯಾಕಂದ್ರೆ ಇವರು ಬಸ್ ಫ್ರೀ ಬಿಟ್ಬಿಟ್ಟವ್ರೆ. ಬಸ್ ಫ್ರೀ ಬಿಟ್ಬಿಟ್ಟು ಈ ಮೆಟ್ರೋನಲ್ಲಿ ಅದನ್ನೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ದಯವಿಟ್ಟು ಸರ್ಕಾರ ಕೂಡಲೇ ಈ ಒಂದು ನಿರ್ಧಾರನ ಬದಲಾಯಿಸಬೇಕು. ಏನೋ ಇವ್ರಿಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಈ ಒಂದು 46% ಏನು ಇವ್ರು ಜಾಸ್ತಿ ಮಾಡಿದ್ದಾರೆ ಅದನ್ನ ಕೂಡಲೇ ಕಡಿತಗೊಳಿಸ್ಬೇಕು. ಜನಸಾಮಾನ್ಯರಿಗೆ ಅನುಕೂಲ ಆಗಿರೋಂಥ ಈ ಒಂದು ಮೆಟ್ರೋನ ಜನಸಾಮಾನ್ಯರಿಗೆ ಎಂದಿನಂತೆ ಏನ್ ರೇಟ್ ಇತ್ತು ಅದೇ ರೇಟಲ್ಲಿ ಬಿಡಬೇಕಾಗಿ ನಾನು ವಿನಂತಿಸ್ಕೊತಾ ಇದ್ದೀನಿ. ಇನ್ನೂ ಒಂದಷ್ಟು ಜನ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸ್ತಾ ಹೋಗುವಂತ ಪ್ರಯತ್ನ ಮಾಡ್ತೀನಿ. ಸರ್ ಹೇಳಿ. ನಮಸ್ಕಾರ. ಈಗ ಮೆಟ್ರೋ ದರ ಹೆಚ್ಚಳ ಏನಿದೆ ಇದು ಸಾರ್ವಜನಿಕರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಯಾಕೆ ಅಂತಂದರೆ ಇದರಲ್ಲಿ ಮೆಟ್ರೋದಲ್ಲಿ ಓಡಾಡೋರೆಲ್ಲ ಮಿಡಲ್ ಕ್ಲಾಸ್ ಪೀಪಲ್ ಜಾಸ್ತಿ. ಸೊ ಮಿಡಲ್ ಕ್ಲಾಸ್ ಪೀಪಲ್ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಮೊದಲು 10 ರೂಪಾಯಿದಿದ್ದು ಕನಿಷ್ಠ ದರ 10 ರೂಪಾಯಿ, ಇವತ್ತು ಗರಿಷ್ಠ 90 ರೂಪಾಯಿ ಆಗಿದೆ. ಸುಮಾರು 46% ದರ ಹೆಚ್ಚಳ ಮಾಡಿದ್ದಾರೆ. ಇದರಿಂದ ದಿನನಿತ್ಯ ಇದನ್ನೇ ಮೆಟ್ರೋನೇ ಅವಲಂಬಿಸ್ಕೊಂಡಿರುವಂಥ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗುತ್ತೆ. ಸೊ ಕೆಲವರು ದಿನಕ್ಕೆ ಗಳಿಸೋದು 100-200 ರೂಪಾಯಿ ಗಳಿಸ್ತಾರೆ. ಸೊ ಅಂಥವ್ರಿಗೆ ತುಂಬ ಅನಾನುಕೂಲ ಆಗುತ್ತೆ. ಸರ್ಕಾರ ಇದನ್ನ ದಯವಿಟ್ಟು ಕಮ್ಮಿ ಮಾಡಬೇಕು ಅಂತ ನಮ್ಮ ಮನವಿ. ಇಲ್ಲಿರುವಂತಹ ಜನ ಹೇಳ್ತಾ ಇರುವಂತಹ ಮಾತು ಅಂದ್ರೆ ಸಭಾ ಎಲ್ಚನೆಹಳ್ಳಿಯಿಂದ ಮೆಜೆಸ್ಟಿಕ್ ಬರೋದಕ್ಕೆ ಮುಂಚೆ 30 ರೂಪಾಯಿ ಇತ್ತು, ಆದ್ರೆ ಅದೀಗ ಡಬಲ್ ಆಗಿ 60 ರೂಪಾಯಿ ಆಗಿದೆ. ಎಲ್ಲೆಲ್ಲಿ ಕನಿಷ್ಠ ಇತ್ತು ಅಲ್ಲೆಲ್ಲ ಈಗ ಗರಿಷ್ಠ ಆಗ್ತಾ ಹೋಗಿದೆ. 1 to ಡಬಲ್ ರೇಟ್ ಅನ್ನ ಜನ ಈಗ ಏನೋ ಆಗಿರೋದ್ರಿಂದ ಜನಕ್ಕೆ ತುಂಬಾ ಟ್ರಬಲ್ ಆಗ್ತಾ ಇದೆ. ಆ ದುಡ್ಡನ್ನ ನಾವು ದಿನನಿತ್ಯ ಗಳಿಸೋದೇ ಒಂದು ಕಡಿಮೆ ಅಮೌಂಟ್ ಅನ್ನ ನಾವು ಗಳಿಸ್ತಾ ಇರ್ತೀವಿ. ಅದರಲ್ಲೂ ಕೂಡ ಭಾಗಶಃ ಎಲ್ಲ ಇದಕ್ಕೆ ಹೋಗ್ಬಿಟ್ರೆ ನಾವು ಮತ್ತೆ ಜೀವನ ಮಾಡೋದು ಹೇಗಪ್ಪ ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಜನಸಾಮಾನ್ಯರು ಮಾಡ್ತಾ ಇರುವಂತದ್ದು. ಕನಿಷ್ಠ 10 ರೂಪಾಯಿ ಇದ್ದು ಗರಿಷ್ಠ 60 ರೂಪಾಯಿ ಇತ್ತು, ಈಗ 90 ರೂಪಾಯಿ ಆಗಿದೆ. ಎಲ್ಲ ಕಡೆ ಕೂಡ ರೇಟ್ ಜಾಸ್ತಿ ಆಗಿದೆ. ಸರ್ಕಾರ ಈ ಬಗ್ಗೆ ಪುನಃ ಪರಿಶೀಲನೆ ಮಾಡಬೇಕು ಅಂತ ಜನ ಈಗ ಒತ್ತಾಯಿಸ್ತಾ ಇರುವಂತದ್ದು. ಸಭಾ ರೈಟ್ ಪ್ರಗತಿ, ಧನ್ಯವಾದ ಡೀಟೇಲ್ಸ್ಗಾಗಿ. ಆಮೆಗತಿಯಲ್ಲಿ ಇರುವಂತದ್ದು ಸಂಬಳ ಶರವೇಗದಲ್ಲಿ ಮುನ್ನುಗ್ತಾ ಇರೋದು ಈ ಬೆಲೆ ಏರಿಕೆ. ಪ್ರತಿನಿತ್ಯ ಒಂದಿಲ್ಲ ಒಂದು ಬೆಲೆ ಏರಿಕೆ ಆಗ್ತಾನೆ ಇದೆ. 10% 15% ಜನ ಹೇಗೋ ಸಹಿಸ್ಕೊಳ್ತಾ ಇದ್ರು. ಮೆಟ್ರೋದಲ್ಲಿ ಏಕಾಏಕಿ 46% ಅಂದ್ರೆ ಜನಸಾಮಾನ್ಯರ ಪಾಡು ಏನು ಅನ್ನುವಂತ ಪ್ರಶ್ನೆ. ಇನ್ನು ಕೆಂಗೇರಿ ಮೆಟ್ರೋ ಸ್ಟೇಷನ್ ಇಂದ ನಮ್ಮ ಪ್ರತಿನಿಧಿ ಭರತ್ ಕೂಡ ಲೈವ್ ಡೀಟೇಲ್ಸ್ ನೀಡೋದಕ್ಕೆ ರೆಡಿ ಆಗಿದ್ದಾರೆ. ಭರತ್, 46% ದರ ಏರಿಕೆಯಾಗಿದೆ. 8 ವರ್ಷದ ನಂತರ ಮಾಡಿದ್ದೀವಿ ಅನ್ನೋ ಸಬೂಬು ಬೇರೆ ಕೊಟ್ಟಿದ್ದಾರೆ. ಜನ ಏನ್ ಹೇಳ್ತಾರೆ ಈ ಬಗ್ಗೆ?
ಸಭಾ ಸಿಲಿಕಾನ್ ಸಿಟಿಯ ಜನ ಈಗ ಮೆಟ್ರೋ ಮೇಲೆ ತುಂಬಾನೇ ಡಿಪೆಂಡ್ ಆಗಿದ್ರು. ಯಾಕಂತ ಹೇಳಿದ್ರೆ KSRTC BMTCಯ ಒಂದು ಟಿಕೆಟ್ ದರ ಜಾಸ್ತಿ ಆಗಿತ್ತು, ಜೊತೆಗೆ ಪೆಟ್ರೋಲ್ ಡೀಸೆಲ್ ದರ ಕೂಡ ಜಾಸ್ತಿ ಆಗಿದೆ. ಈ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಮೆಟ್ರೋದಲ್ಲಿ ಪ್ರಯಾಣ ಮಾಡೋದು ಸುಲಭ, ಒಂದು ರೀತಿ ನಮಗೆ ರಿಲ್ಯಾಕ್ಸ್ ಇರುತ್ತೆ, ಅದರಿಂದ ಬೆಲೆ ಕೂಡ ಒಂದು ರೀತಿ ಸರಳವಾಗಿದೆ ಅನ್ನೋ ನಿಟ್ಟಿನಲ್ಲಿ ಜನ ಮೆಟ್ರೋ ಮೇಲೆ ಡಿಪೆಂಡ್ ಆಗಿದ್ರು. ಆದರೆ ಈಗ BMRC ಅವರು ಕೊಟ್ಟಿರುವಂಥ ಶಾಕ್ನಿಂದ ಜನ ಕಂಗೆಟ್ಟಿದ್ದಾರೆ ಅಂತ ಹೇಳಿದ್ರೆ ನಮಗೆ ಒಂದು ಕಡೆ ಬಸ್ಸಲ್ಲಿ ಓಡಾಡೋದಕ್ಕೆ ಕಷ್ಟ ಆಗ್ತಿರ್ಬೇಕಾದ್ರೆ ಸಂದರ್ಭದಲ್ಲಿ ಮೆಟ್ರೋ ಟಿಕೆಟ್ ಕೂಡ ಈಗ ಜಾಸ್ತಿ ಆಗಿದೆ. ಹಾಗಾಗಿ ನಮಗೆ ಮೆಟ್ರೋ ಸವಾಸನೆ ಬೇಡ, ನಮಗೆ ಈಗ ಖಾಸಗಿ ವಾಹನಗಳಲ್ಲಿ ನಮ್ಮ ಸ್ವಂತ ವಾಹನಗಳಲ್ಲಿ ನಾವು ಓಡಾಡ್ತೀವಿ, ಮೆಟ್ರೋ ಸವಾಸನೆ ಬೇಡ ಅನ್ನೋ ಒಂದಷ್ಟು ಆಕ್ರೋಶವನ್ನು ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಈಗ ಮೆಟ್ರೋದಲ್ಲಿ ಎಲ್ಲವೂ ಸರಿ ಇದೆಯಾ, ಎಲ್ಲವೂ ಸರಿ ಇದ್ದು ಟಿಕೆಟ್ ರೇಟ್ ಜಾಸ್ತಿ ಮಾಡಿದ್ರೆ ನಾವು ಒಪ್ಕೊಳ್ತಾ ಇದ್ವಿ. ಆದರೆ ಎಲ್ಲೊಂದು ಕಡೆ ಮೆಟ್ರೋದಲ್ಲೂ ಕೂಡ ಜನದಟ್ಟಣೆ ಜಾಸ್ತಿ ಇದೆ. ಅಂದರೆ ಪ್ರತಿನಿತ್ಯ ಪೀಕ್ ಅವರ್ ಓಡಾಡಿದಂಥ ಸಂದರ್ಭದಲ್ಲಿ ಮೆಟ್ರೋದಲ್ಲಿ ಜನ ಜಾಸ್ತಿ ಇರ್ತಾರೆ. ಹೆಚ್ಚುವರಿ ಬೋಗಿಗಳನ್ನ ಅಳವಡಿಕೆ ಮಾಡಿ ಅಂತ ಜನ ಕೇಳ್ತಾ ಇದ್ರು ಕೂಡ ಇದುವರೆಗೂ ಕೂಡ BMRC ಅವರು ಕೂಡ ಹೆಚ್ಚುವರಿ ಆದ ಬೋಗಿಗಳನ್ನ ಅಳವಡಿಕೆ ಮಾಡ್ತಾ ಇಲ್ಲ. ಇನ್ನೂ ಬಹಳಷ್ಟು ಮೆಟ್ರೋ ಸ್ಟೇಷನ್ಗಳಲ್ಲಿ ಕರೆಕ್ಟ್ ಆದ ಸಮಯದಲ್ಲಿ ಮೆಟ್ರೋ ಆರಂಭವಾಗ್ತಾ ಇಲ್ಲ. ಇನ್ನು ಸೂಸೈಡ್ ಸ್ಪಾಟ್ ಆಗಿ ಕೂಡ ಮೆಟ್ರೋ ಪರಿವರ್ತನೆ ಆಗ್ತಾ ಇದೆ. ಅಂದರೆ ನೀವು ಗಮನಿಸ್ತಾ ಇರ್ಬೋದು, ತಿಂಗಳಲ್ಲಿ 2 ಕೇಸು 3 ಕೇಸು ಮೆಟ್ರೋದಲ್ಲಿ ಒಂದು ಸೂಸೈಡ್ ಅಟೆಂಪ್ಟ್ ಆಗ್ತಾ ಇರುವಂಥ ಘಟನೆಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಈ ಎಲ್ಲದರ ನಡುವೆ ಹಳದಿ ಲೈನ್ ಅಂದರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ RV ರೋಡಲ್ಲಿ ಇರುವಂತಹ ಹಳದಿ ಲೈನ್ ಮೆಟ್ರೋ ಇನ್ನೂ ಕೂಡ ಆರಂಭವಾಗಿಲ್ಲ ಅಂತ ಹೇಳಿದ್ರೆ ಇನ್ನೂ ಕೂಡ ಅದು ಆರಂಭವಾಗುವಂಥ ಲಕ್ಷಣ ಕೂಡ ಕಾಣ್ತಾ ಇಲ್ಲ. ಆ ಭಾಗದ ಜನರು ಕೂಡ ಮೆಟ್ರೋ ಮೇಲೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ರು ಕೂಡ ಜನರಿಗೆ ಮೆಟ್ರೋ ಒಂದು ಸೌಲಭ್ಯ ಸಿಗ್ತಾ ಇಲ್ಲ. ಇಷ್ಟೆಲ್ಲ ಲೂಪ್ ಹೋಲ್ಸ್ ಇದ್ರೂ ಕೂಡ ಮೆಟ್ರೋದವರು ದಿಢೀರಂತ ಈಗ 46% ಟಿಕೆಟ್ ರೇಟ್ ಜಾಸ್ತಿ ಮಾಡೋದು ಎಲ್ಲೋ ಒಂದು ಕಡೆ ಸಿಲಿಕಾನ್ ಸಿಟಿಯ ಜನರಿಗೆ ಭಾರಿ ಹೊಡೆತ ಆಗಿದೆ, ಭಾರಿ ನಿರಾಸೆ ಆಗ್ತಾ ಇದೆ. ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗಿತ್ತು. ಇದನ್ನ BMRC ಅವರು ಸರ್ಕಾರದ ಮುಂದೆ ಪ್ರಸ್ತಾವನೆ ಇಟ್ಟಂತ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಸಾಮಾಜಿಕ ಕಾರ್ಯಕರ್ತರಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು ಎಲ್ಲರೂ ಕೂಡ ಹೇಳ್ತಾ ಇದ್ರು, ಅಂದ್ರೆ ಮೆಟ್ರೋ ಟಿಕೆಟ್ ಜಾಸ್ತಿ ಮಾಡಬೇಡಿ, ಯಾಕಂದ್ರೆ ಈಗಾಗಲೇ ನಾವು KSRTC BMTC ಜೊತೆಗೆ ಅಗತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗಿದೆ. ಎಲ್ಲ ಒಂದು ಕಡೆ ಶಕ್ತಿ ಯೋಜನೆಯಲ್ಲಿ ಹೆಣ್ಮಕ್ಳಿಗೆ ನೀವು ಫ್ರೀ ಟಿಕೆಟ್ ಅಂತ ಕೊಡ್ತೀರಾ, ಆದರೆ ಇಲ್ಲಿ ಮತ್ತೊಂದು ಕಡೆ ಗಂಡು ಮಕ್ಕಳಿಂದ ಟಿಕೆಟ್ ರೇಟ್ ಜಾಸ್ತಿ ಮಾಡಿಕೊಂಡು ಡಬಲ್ ವಸೂಲಿ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಸಾಕಷ್ಟು ಹೊರೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಮೆಟ್ರೋ ಆದರೂ ಸ್ವಲ್ಪ ರಿಲ್ಯಾಕ್ಸ್ ಆಗಿರಲಿ, ಮೆಟ್ರೋದಲ್ಲಿ ಅಷ್ಟೊಂದು ಸ್ವಲ್ಪ ಜನಗಳು ಓಡಾಡೋ ಥರ ಇರಲಿ ಅಂತೇಳಿ ಸಾಕಷ್ಟು ವಿರೋಧ ಕೂಡ ವ್ಯಕ್ತಪಡಿಸಿದ್ರು. ಆದರೆ ಎಲ್ಲೋ ಒಂದು ಕಡೆ BMRC ಅವರು ತಮ್ಮ ನಷ್ಟವನ್ನು ಅಂತ ಹೇಳಿದ್ರೆ ಏನು BMRCನಲ್ಲಿ ಒಂದಿಷ್ಟು ನಷ್ಟ ಆಗ್ತಾ ಇದೆ, ನಿರ್ವಹಣೆ ವೆಚ್ಚದಲ್ಲಿ ನಷ್ಟ ಆಗ್ತಾ ಇದೆ, ಜೊತೆಗೆ ಹೆಚ್ಚುವರಿ ಬೋಗಿಗಳನ್ನ ತರೋದಕ್ಕಾಗ್ತಾ ಇಲ್ಲ. ಸೊ ಎಲ್ಲ ಲೆಕ್ಕಾಚಾರಗಳನ್ನ ಹಾಕಿ ಈಗ BMRC ಅವರು ಟಿಕೆಟ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಈ ನಿಟ್ಟಲ್ಲಿ ಎಲ್ಲೋ ಒಂದು ಕಡೆ ಮತ್ತೆ ಕೂಡ ಜನಸಾಮಾನ್ಯರು BMRC ವಿರುದ್ಧವಾಗಿ ಕೂಡ ಈಗ ಒಂದಿಷ್ಟು ಸಾಕಷ್ಟು ಆಕ್ರೋಶ ಕಿಡಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇರೋದು. ಒಟ್ಟಾರೆ ಸಿಲಿಕಾನ್ ಸಿಟಿಯಲ್ಲಿ ಸದ್ಯಕ್ಕೆ ಮೆಟ್ರೋ ಟಿಕೆಟ್ ರೇಟ್ ಗಮನಿಸೋದಾದ್ರೆ ಸ್ಮಾರ್ಟ್ ಕಾರ್ಡ್ಗಳ ಬೆಲೆ ಒಂದು 5% ಅಷ್ಟೇ ರಿಯಾಯಿತಿ ಕೊಟ್ಟಿದ್ದಾರೆ. ಅಂದರೆ ಕನಿಷ್ಠ 2 ಕಿಲೋಮೀಟರ್ ಓಡಾಡುವಂತಹ ಪ್ರಯಾಣಿಕರಿಗೆ 10 ರೂಪಾಯಿ ಏನಿತ್ತು ಅದು ಯಥಾವತ್ತಿದೆ. ಉಳಿದ ಎಲ್ಲ ಕಿಲೋಮೀಟರ್ಗಳು ಎಲ್ಲ ಸ್ಟೇಷನ್ಗಳು ಕೂಡ ಟಿಕೆಟ್ ರೇಟ್ ಜಾಸ್ತಿ ಆಗಿದೆ. ಅದೇ ಗರಿಷ್ಠ ಅನ್ನೋದಾದರೆ ಸಿಲ್ಕ್ ಇನ್ಸ್ಟಿಟ್ಯೂಟ್ ಇಂದ ಈ ಕಡೆ ಮಾದಾವರ ಕಡೆ ಬರುವಂಥದ್ದಾಗಲಿ ಅಥವಾ ವೈಟ್ ಫೀಲ್ಡ್ ಇಂದ ಚಲಘಟ್ಟ ಬರುವಂತಹದ ಪ್ರಯಾಣಿಕರಿಗಾಗಲಿ ಗರಿಷ್ಠ 60 ರೂಪಾಯಿ ಬೆಲೆ ಅಷ್ಟೇ ಇತ್ತು. ಆದರೆ ಈಗ 90 ರೂಪಾಯಿ ಬೆಲೆ ಆಗಿದೆ. ಅಂದರೆ ಪೆಟ್ರೋಲ್ ರೇಟ್ ಆಲ್ಮೋಸ್ಟ್ 100+ ಇದೆ. ಈಗ ನೀವು ಮೆಟ್ರೋದಲ್ಲಿ ಬರೋದಾದ್ರೆ ಕೂಡ 90 ರೂಪಾಯಿ ಕೊಡಬೇಕಾದ್ರೆ ನಾವು ಯಾಕೆ ಮೆಟ್ರೋದಲ್ಲಿ ಓಡಾಡಬೇಕಾಗುತ್ತೆ, ನಾವು ನಮ್ಮ ಸ್ವಂತ ವಾಹನಗಳಲ್ಲೇ ಓಡಾಡಬೇಕು ಅನ್ನೋ ಒಂದು ಆಕ್ರೋಶವನ್ನು ಈಗ ಜನಸಾಮಾನ್ಯರು ವ್ಯಕ್ತಪಡಿಸ್ತಾ ಇರೋದು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.